ಎರಡನೇ ಮದುವೆ, ಇದರಲ್ಲಿ ಗಂಡ ಅಥವಾ ಹೆಂಡತಿ ಯಾರೇ ಎರಡನೇ ಮದುವೆಯನ್ನು ಮಾಡ್ಕೊಂಡಿದ್ರು ಅದು ಎರಡನೇ ಮದುವೆ ಅಂತಲೇ ಅನಿಸ್ಕೊಳ್ಳುತ್ತದೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ಎರಡನೇ ಮದುವೆಯನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಅದು ಯಾವಾಗ ಒಂದು ಕಾನೂನುಬದ್ಧ ಆಗುತ್ತೆ, ಇಲ್ಲ ಅಂತಂದರೆ ಕಾನೂನುಬದ್ಧ ಆಗಲಿಲ್ಲ ಅಂದರೆ ಅದರಿಂದ ಉಂಟಾಗುವ ಪರಿಣಾಮಗಳು ಏನು, ತೊಂದರೆ ಏನಾಗುತ್ತೆ ಅನ್ನೋದನ್ನು ಇದರಲ್ಲಿ ನೋಡೋಣ. ಈ ಒಂದು ವಿಡಿಯೋನ ನಾನು ಎರಡನೇ ಮದುವೆಗೆ ಸಂಬಂಧಪಟ್ಟಂತೆ ಮಾತ್ರ ಮಾಡ್ತಾ ಇದ್ದೇನೆ. ಸೊ ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಪ್ರಾಪರ್ಟಿಗೆ ಸಂಬಂಧಪಟ್ಟ ರೈಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಬೇರೆ ನಾನು ಇನ್ನೊಂದು ವಿಡಿಯೋಗಳನ್ನು ಅಪ್ಲೋಡನ್ನು ಮಾಡ್ತೇನೆ. ಇದರಲ್ಲಿ ಮದುವೆ ವ್ಯಾಲಿಡ್ ಆಗುತ್ತಾ, ವ್ಯಾಲಿಡ್ ಆದರೆ ಏನು ಪರಿಣಾಮ ಆಗುತ್ತೆ, ಇಲ್ಲ ಅಂತಂದರೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ನಾವು ಇದಕ್ಕಿಂತ ಮೊದಲು ಎರಡನೇ ಮದುವೆಯನ್ನು ಆದರೆ ಅದು ಕಾನೂನು ಬಾಹಿರ ಅಂತ ಅನ್ಸ್ಕೊಳ್ತಾ ಇತ್ತು, ಅದು ಬೈಗಮಿ ಅಂತ ಅನ್ಸ್ಕೊಳ್ತಾ ಇತ್ತು. ಸೊ ಹಾಗಾಗಿ ಈ ಹಿಂದೆ ಇದ್ದಂಥ IPC ಸೆಕ್ಷನ್ 494 ಪ್ರಕಾರ ಅದು ಶಿಕ್ಷಾರ್ಹ ಅಪರಾಧ ಆಗಿತ್ತು. ಸೊ 495 ಅಡಿಯಲ್ಲಿ ಆ ಒಂದು ಶಿಕ್ಷೆಯನ್ನು ಅಪ್ ಟು 3 ವರ್ಷಗಳವರೆಗೂ ಕೂಡ ಅದನ್ನು ಎಕ್ಸ್ಟೆಂಡ್ ಮಾಡುವಂಥ ಅವಕಾಶ ಇತ್ತು. ಸೊ ಹಾಗೆ ಫೈನು ಕೂಡ ವಿತ್ ಫೈನನ್ನು ಕೂಡ ಹಾಕೋದಕ್ಕೆ ಅವಕಾಶ ಇತ್ತು. ಸೊ ಈಗ BNS ಭಾರತೀಯ ನ್ಯಾಯ ಸಂಹಿತೆ ಈಗ ಜಾರಿಯಲ್ಲಿ ಬಂದಿರೋದ್ರಿಂದ ಇದು ಸೆಕ್ಷನ್ 82ರಲ್ಲಿ ಅಟ್ರಾಕ್ಟಿವ್ ಆಗುತ್ತೆ. ಸೊ ಗಂಡ ಅಥವಾ ಹೆಂಡತಿ ಅಥವಾ ಹೆಣ್ಣು ಅಥವಾ ಗಂಡು ಯಾರೇ ಒಬ್ಬರು ಎರಡನೇ ಮದುವೆಯನ್ನು ಮಾಡಿಕೊಂಡಾಗ ಈ ಒಂದು ಬೈಗಮಿ ಅಂಡರ್ನಲ್ಲಿ ಬರುತ್ತೆ. ಸೊ ಆವಾಗ ಅವರು 3 ವರ್ಷಗಳವರೆಗೂ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ, ಇದು ರುಜುವಾತು ಆದಂಥ ಸಂದರ್ಭದಲ್ಲಿ. ಸೊ ಈ ರೀತಿ ಇರುವಾಗ ಯಾವಾಗ ಆ ಒಂದು ಎರಡನೇ ಮದುವೆ ಕಾನೂನುಬದ್ಧ ಅಂತ ಅನಿಸ್ಕೋಬೇಕಾದ್ರೆ ಇದರಲ್ಲಿ ಇದಕ್ಕಿಂತ ಮೊದಲನೇ ಮದುವೆ ಏನು ಆಗಿರ್ತಾರೆ, ಗಂಡ ಅಥವಾ ಹೆಂಡತಿ ಯಾರು ಮೊದಲನೇ ಮದುವೆ ಆಗಿರ್ತಾರೆ ಆ ಮದುವೆ ವೈಡ್ ಆಗಿರಬೇಕು, ಅಂದರೆ ಶೂನ್ಯ ಆಗಿರಬೇಕು, ಅಥವಾ ಗಂಡ ಅಥವಾ ಹೆಂಡತಿ ಅವರು ಡೈವರ್ಸನ್ನು ತೊಗೊಂಡಿರ್ಬೇಕಾಗತ್ತೆ. ಇಲ್ಲ ಅಂತಂದರೆ ಗಂಡ ಅಥವಾ ಹೆಂಡತಿ ಅಂದರೆ ಮೊದಲನೇ ಮದುವೆ ಏನಾಗಿರ್ತಾರೆ ಅದರಲ್ಲಿ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಅವರು ಯಾರಾದರೂ ಒಬ್ಬರು 7 ವರ್ಷಗಳಿಗಿಂತ ಹೆಚ್ಚು ವರ್ಷಗಳವರೆಗೆ ಕಾಣೆಯಾಗಿರಬೇಕಾಗತ್ತೆ. ಸೊ ಕಾಣೆಯಾಗಿದ್ದರೆ ಕಾನೂನು ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಂಪ್ಲೇಂಟನ್ನು ಕೊಡಬೇಕಾಗತ್ತೆ, ಪೇಪರ್ ಪಬ್ಲಿಕೇಶನ್ ಕೊಡಬೇಕಾಗುತ್ತೆ, ಅದಂಥ ಕೆಲವು ಸ್ಟೆಪ್ಸ್ಗಳನ್ನು ತಗೋಬೇಕಾಗತ್ತೆ. ಸೊ ಆ ಸ್ಟೆಪ್ಸ್ಗಳನ್ನು ತಗೊಂಡಿದ್ದು 7 ವರ್ಷಗಳವರೆಗೂ ಅವರು ಕಾಣೆಯಾಗಿದ್ದರೆ ಆವಾಗ ಸತ್ತಿದ್ದಾರೆ ಅಂತಲೇ ಅದನ್ನು ಪರಿಗಣಿಸಬೇಕಾಗತ್ತೆ. ಸೊ ಆಗತ್ತೆ. ಅಥವಾ ಮೊದಲನೇ ಮದುವೆ ಆಗಿರುವಂಥವ್ರು ಮೊದಲನೇ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಯಾರಾದರೂ ಸತ್ತೋಗಿದ್ದರೆ ಅಥವಾ ಡೈವರ್ಸ್ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಎರಡನೇ ಮದುವೆ ಆಗಿದ್ದಂಥ ಸಂದರ್ಭದಲ್ಲಿ ಅದು ವ್ಯಾಲಿಡ್ ಆಗುತ್ತೆ. ಸೊ ಅಂದರೆ ಮೊದಲನೇದಾಗಿ ಅವರು ಮೊದಲು ಮದುವೆ ಆಗಿರೋದು ವೈಡ್ ಆಗಿದ್ದರೆ, ಅಂದರೆ ಕಾನೂನು ರೀತಿಯಲ್ಲಿ ಅದು ಶೂನ್ಯವಾಗಿದ್ದರೆ ಆವಾಗ ಅವರು ಎರಡನೇ ಮದುವೆ ಏನಾಗಿರ್ತಾರೆ ಅಥವಾ ಬೇರೆಯವರನ್ನು ಆಗಿರ್ತಾರೆ ಅದು ವ್ಯಾಲಿಡ್ ಆಗಿರುತ್ತೆ. ಸೊ ಹಾಗೆಯೇ ಮೊದಲನೇ ಮದುವೆ ಆಗಿರುವಂಥ ಗಂಡ ಅಥವಾ ಹೆಂಡತಿ ಏನಿರ್ತಾರೆ ಅವರು ನಾಪತ್ತೆ ಆಗಿ 7 ವರ್ಷಗಳಿಗಿಂತ ಹೆಚ್ಚಿನ ಕಾಲ ಅವರು ಪತ್ತೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅವರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲದೆ ಅಂಥ ಸಂದರ್ಭದಲ್ಲಿ ಕಾನೂನು ರೀತಿಯಲ್ಲಿ ಅವರು ಮರಣವನ್ನು ಹೊಂದಿದ್ದಾರೆ ಅಂತ ಪರಿಗಣಿಸಲಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಲೀಗಲ್ ಸ್ಟೆಪ್ಸನ್ನು ತಗೋಬೇಕಾಗಿರುತ್ತೆ. ಸೊ ಲೀಗಲ್ ಸ್ಟೆಪ್ಸನ್ನು ತಗೊಳ್ಳದೇ ಇದ್ದಾಗ ಅದು ಸ್ಪೆಸಿಫಿಕ್ ಆಗಿ ಇಷ್ಟೇ 7 ವರ್ಷಗಳು ಕಂಪ್ಲೀಟ್ ಆಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಲೀಗಲ್ ಸ್ಟೆಪ್ಸನ್ನು ತಗೊಳ್ಳೋದು ಮ್ಯಾಂಡೇಟ್ರಿ ಆಗಿರುತ್ತೆ. ಸೊ ಹಾಗೆಯೇ ಅವರ ಗಂಡ ಅಥವಾ ಹೆಂಡತಿ ಮೊದಲೇ ಮದುವೆ ಆಗಿರುವಂಥವ್ರು ಗಂಡ ಹೆಂಡತಿ ಏನಿರ್ತಾರೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸತ್ತೋಗಿದ್ದರೆ, ಸೊ ಅಂಥ ಸಂದರ್ಭದಲ್ಲಿ ಸತ್ತೋದ ನಂತರದಲ್ಲಿ ಎರಡನೇ ಮದುವೆ ಆಗಿದ್ದರೆ ಅದು ವ್ಯಾಲಿಡ್ ಆಗಿರುತ್ತೆ. ಸೊ ಹಾಗೆಯೇ ಮೊದಲನೇ ಮದುವೆ ಆಗಿರುವಂಥವ್ರು ಅವರು ಡೈವರ್ಸನ್ನು ಪಡ್ಕೊಂಡಿದ್ದರೆ ಅಂಥ ಸಂದರ್ಭದಲ್ಲಿ ಡೈವರ್ಸನ್ನು ಪಡ್ಕೊಂಡ ನಂತರದಲ್ಲಿ ಇನ್ನೊಂದು ಮದುವೆಯನ್ನು ಮಾಡಿಕೊಂಡಾಗ ಆವಾಗ ಕೂಡ ಎರಡನೇ ಮದುವೆ ವ್ಯಾಲಿಡ್ ಆಗುತ್ತೆ. ಸೊ ಇದನ್ನು ಹೊರತುಪಡಿಸಿ ಬೇರೆ ರೀತಿಯಲ್ಲಿ ಅಂದರೆ ಮೊದಲನೇ ಗಂಡ ಅಥವಾ ಹೆಂಡತಿ ಬದುಕಿದ್ದಾಗಲೂ ಕೂಡ ಇನ್ನೊಂದು ಮದುವೆಯನ್ನು ಮಾಡಿಕೊಂಡಾಗ ಅದು ವ್ಯಾಲಿಡ್ ಆಗೋದಿಲ್ಲ. ಸೊ ಹಾಗಾಗಿ ಆ ಥರ ಸಂದರ್ಭದಲ್ಲಿ ಬಂದಾಗ ಅದು ಬೈಗಮಿ ಅಂಡರ್ನಲ್ಲಿ ಬರುತ್ತೆ. ಈಗಿರುವಂಥ BNS ಆ್ಯಕ್ಟ್ನ ಸೆಕ್ಷನ್ 82 ಅದರ ಅಡಿಯಲ್ಲಿ ಪನಿಷ್ಮೆಂಟ್ ಎಲ್ಲ ಆಗಿರುತ್ತೆ. ಸೊ ಒಂದು ವೇಳೆ ಅವರು ವ್ಯಾಲಿಡ್ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಅವರ ಜೀವನ ಅಂದರೆ ಹೆಂಡತಿಯ ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ಕಾನೂನು ರೀತಿಯಲ್ಲಿ ಯಾವ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ, ಅಥವಾ ಆ ಮದುವೆ ವೈಡ್ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಆಕೆ ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ದಾವೆಯನ್ನು ಹೂಡ್ಬೋದೇ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾನು ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಅಪ್ಡೇಟನ್ನು ಮಾಡ್ತೇನೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ.